ಆತ್ಮೀಯ SSLC ವಿದ್ಯಾರ್ಥಿಗಳಿಗೆ ಬಿರಾದ ಮೆಥ್ಸ್ ಚಾನಲ್ ವತಿಯಿಂದ ಹಾರ್ದಿಕ ಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ಸರ್ಕಲ್ ಅಧ್ಯಾಯವನ್ನು ತೆಗೆದುಕೊಂಡಾಗ ಇದರಲ್ಲಿ ನಾವು ಉದಾಹರಣೆಗಳು ಬಿಡಿಸಿ ಸಮಾಪ್ತಿಗೊಳಿಸಿದ ನಂತರ ಮುಂದೆ ಎಕ್ಸರ್ಸೈಸ್ 10.2 ಎಕ್ಸರ್ಸೈಸ್ 10.2ರಿಂದ ಇಂದು ಆ ಒಂದು ಪ್ರಾಬ್ಲಮ್ಸ್ಗಳು ಯಾವುವು ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳೋಣ. ಒಂದನೆಯದಾಗಿ, ಫ್ರಾಮ್ ಅ ಪಾಯಿಂಟ್ Q the length of the tangent to a circle is 24 centimeter. The tangent to a circle the length of 24 centimeter and the distance of Q from the center is 25 centimeter. Outside is the one of the point Q. So is the distance of from the center 25 centimeter. So is therefore the radius is the circle. Find the radius of that circle. So is the first of one diagram. There is one of circle. ಇಲ್ಲಿ ನಾವು ವಿದ್ಯಾರ್ಥಿಗಳೇ ಒಂದು ಸರ್ಕಲ್ ಅನ್ನು ತೆಗೆದುಕೊಂಡಿವಿ. ಇಲ್ಲಿ Q ಬಿಂದು ಅಂತ ಇರಲಿ. So is the O center point of that circle. There is the given. From a point Q the length of the tangent. Q ಬಿಂದುವಿನಿಂದ ಈ ಒಂದು ಟಾಂಜೆಂಟ್ ಅನ್ನುವಂಥದ್ದೇನದ ಅದು ಎಷ್ಟಿದೆ ಅಂತಂದ್ರೆ 24 ಸೆಂಟಿಮೀಟರ್ ಸ್ಕ್ವೇರ್. ಈ ಒಂದು ಟಾಂಜೆಂಟ್ ಅನ್ನುವಂಥದ್ದು 24 ಸೆಂಟಿಮೀಟರ್ಸ್ ಇದೆ ಅಂತ ಇರಲಿ. ದ ಡಿಸ್ಟನ್ಸ್ ಆಫ್ Q ಫ್ರಮ್ ದ ಸೆಂಟರ್ ಪಾಯಿಂಟ್ ನಿಂದ ಈ Q ಇರುವಂತ ದೂರ ಎಷ್ಟು ಅಂದ್ರೆ 25 centimeter. So is the tangent of 24 centimeter. The radius is the circle. Find the radius. So is the one of the point T. What is the measurement of OT, or find the OT? In there is, so is the diagram. Find OT. ಇಲ್ಲಿ ಇಟ್ಟು ಚಿತ್ರವನ್ನು ತೆಗೆದುಕೊಂಡಾಗ ನಾವು OT ತ್ರಿಜ್ಯದ ಬೆಲೆಯನ್ನ ಕಂಡು ಹಿಡಿಬೇಕು. ಹಾಗಾದರೆ OTQ equal to angle OTQ equal to 90 degree because radius and tangent. ಯಾಕಂತಂದ್ರ ಸ್ಪರ್ಶಕ ಮತ್ತು ರೇಡಿಯಸ್ ತ್ರಿಜ್ಯದ ಮಧ್ಯದಲ್ಲಿ ಉಂಟಾಗುವ ಕೋನ 90 ಡಿಗ್ರಿ. ಸೊ ಇಸ್ ದ OQ ಈಸ್ ಎ ಹೈಪೋಟೆನಸ್. OQ ಅನ್ನುವಂಥದ್ದು ವಿಕರ್ಣ ಆಗುತ್ತೆ. OQ ಸ್ಕ್ವೇರ್ ಈಕ್ವಲ್ ಟು OT ಸ್ಕ್ವೇರ್ ಪ್ಲಸ್ TQ ಸ್ಕ್ವೇರ್. OQ 25 ಸ್ಕ್ವೇರ್, OT ಸ್ಕ್ವೇರ್ ಸೇಮ್ ಬರುತ್ತೆ. TQ ಅಂದ್ರ ಕೊಟ್ಟಾರ ಅವರು 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 24 ಸ್ಕ್ವೇರ್ 25 ಎರಡು ಸಲ ಗುಣಿಸಿಕೊಂಡಾಗ 625. OT ಸ್ಕ್ವೇರ್ ಪ್ಲಸ್ 24ನ್ನ ಎರಡು ಸಲ ಗುಣಿಸ್ಕೊಳ್ಬೇಕು. 24ರ ವರ್ಗ 24 24 4 4 16 4 7 8 1 9 2 4 8 2 2 4 6 9 8 17 576 ಆಗುತ್ತೆ. 24 24 ಎರಡು ಸಲ ಗುಣಿಸಿದ್ರೆ ಎಷ್ಟು ಬತ್ತು? 576. OT ಸ್ಕ್ವೇರ್ ಬೆಲೆ ಬೇಕು. OT ಸ್ಕ್ವೇರ್ ಈಕ್ವಲ್ ಟು 625ರ ಕಡೆ 576 ನಾವ್ ಏನ್ ಮಾಡ್ಬೇಕು? ಟ್ರಾನ್ಸ್ಫರ್ ಮಾಡ್ಬೇಕು. 625ರಲ್ಲಿ 576 ಕಡಿಬೇಕು. 15ರಲ್ಲಿ 6 ಹೋದ್ರ 9, 12ರಲ್ಲಿ 8 ಹೋದ್ರ 4 0. ಅಂದ್ರೆ ವಿದ್ಯಾರ್ಥಿಗಳ ಎಷ್ಟು ಬಂತು? 49. OT ಸ್ಕ್ವೇರ್ ಈಕ್ವಲ್ ಟು 49. ಸೊ ಇಸ್ ದ OT ಎಷ್ಟು ಅಂದ್ರೆ ಇದರ ವರ್ಗ ತೆಗೆದು ಈ 49ಕ್ಕ ವರ್ಗ ಹಾಕ್ಬೇಕು. ಹಾಗಾದ್ರೆ OT ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ಆಯ್ತು. ದ ರೇಡಿಯಸ್ ಇಸ್ ದ ಸರ್ಕಲ್ ಎಷ್ಟು ಅನ್ನಂಗಾಯ್ತು? 7 ಸೆಂಟಿಮೀಟರ್. ಆ ಒಂದು ಸರ್ಕಲ್ ಅದ
ರೇಡಿಯಸ್ ಎಷ್ಟದ 7 ಸೆಂಟಿಮೀಟರ್ ಅಂತ. ಈ ರೀತಿಯಾಗಿ ಈ ಒಂದನೆಯ ಸಮಸ್ಯೆಯನ್ನ ಬಿಡಿಸ್ಬೇಕು. ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ 7 ಸೆಂಟಿಮೀಟರ್, ಆಪ್ಷನ್ ಬಿ 12 ಸೆಂಟಿಮೀಟರ್, ಆಪ್ಷನ್ ಸಿ 15 ಸೆಂಟಿಮೀಟರ್, ಆಪ್ಷನ್ ಡಿ 24.5 ಸೆಂಟಿಮೀಟರ್. ಸೊ ಇಸ್ ದ ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 10.2 ಎಕ್ಸರ್ಸೈಸ್ ಅಲ್ಲಿ ಈಗಾಗಲೇ ಒಂದನ್ನ ನೋಡ್ಕೊಂಡ ನಂತರ ಎರಡನೆಯದಾಗಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಫ್ ಟಿ ಪಿ ಅಂಡ್ ಟಿ ಕ್ಯೂ ಆರ್ ಟು ಟಾಂಜೆಂಟ್ಸ್ ಟು ಎ ಸರ್ಕಲ್. ಟಿ ಪಿ ಮತ್ತು ಟಿ ಕ್ಯೂ ಅನ್ನುವಂಥದ್ದೇನಿದೆ ಕೊಟ್ಟಿರತಕ್ಕಂತ ಆಕೃತಿಗೆ ಅವೆರಡು ಟಾಂಜೆಂಟ್ಸ್ಗಳು ಅಂದ್ರೆ ಸ್ಪರ್ಶಕಗಳು. ವಿತ್ ಸೆಂಟರ್ O, the center of O, so that angle POQ equal to 110 degree, angle POQ equal to 110 or 110 degree. Then find angle PTQ is equal to PTQ. Find the angle of PTQ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ 60 degree, B 70 degree, C 80 degree, D 90 degree. So is therefore angle OPT is the 90 degree, OQT is 90 degree. Therefore opposite the angle sum of 180 degree. In therefore given the diagram of angle POQ, angle POQ plus angle PTQ, angle PTQ equal to 180 degree, because the sum of opposite angles 180 degree. So is therefore opposite angle O and T, the sum of 180 degree equal. Therefore the given in the question POQ equal to 110, POQ equal to 110 degree plus angle PTQ equal to 180. Angle PTQ equal to 180 to the transfer 110 is minus 110. ಇದನ್ನ ಈಚೆ ಕಡೆ ಸರ್ಸವತ್ನಾಗ ಮೈನಸ್ 110 ಆಗುತ್ತೆ. ಆಂಗಲ್ PTQ equal to 180ರಲ್ಲಿ 110 ಕಳೆದ್ರೆ 70 ಡಿಗ್ರಿ. So is the options B is correct. There is option B. ಮೂರನೇದ್ದು ಸಮಸ್ಯೆ ಏನಿದೆ ಅಂತ ನೋಡ್ಕೊಳ್ಳೋಣ ಇಲ್ಲಿ. If tangents PA and PS from a point P to a circle. ಅಂದ್ರೆ ಒಂದು ಸರ್ಕಲ್ ಅನ್ನುವಂಥದ್ದಿದೆ, ಇದರ ಹೊರಗಡೆ ಒಂದು P ಬಿಂದು PA ಮತ್ತು PS ಅಂತ ಹೇಳಿದ್ದಾರೆ. PA ಮತ್ತು PS ಅವೆರಡು ಏನು ಅಂದ್ರೆ ದ ಟಾಂಜೆಂಟ್ಸ್ ಅಂತ ಹೇಳಿದ್ರು ಫ್ರಮ್ P ಪಾಯಿಂಟ್. ಸೊ ಇಸ್ ವಿತ್ ಸೆಂಟರ್ O, ಸೆಂಟರ್ ಪಾಯಿಂಟ್ O ಆರ್ ಇನ್ಕ್ಲೈನ್ಡ್ ಟು ಈಚ್ ಅದರ್ ಎಟ್ ಎಂಗಲ್ ಆಫ್ 80 ಅಂತ. ಇವೆರಡು ಇನ್ಕ್ಲೈನ್ಡ್ ಎಲ್ಲಿ ಛೇದಿಸ್ತವ ಅಲ್ಲಿ 80 ಡಿಗ್ರಿ. ಟು ಈಚ್ ಅದರ್ ಎಟ್ angle of 80 degree. Then POA is equal to so the join and there is POA. Therefore angle of given in there is 80 degree and the options are 50, 60 degree, 70 degree and 80 degree. The options is given. In there is OP bisect of angle APS. OP bisects of angle APS. APS ಅನ್ನುವಂಥದ್ದು OP ಏನ್ ಮಾಡುತ್ತೆ, ಬೈಸೆಕ್ಟ್ ಮಾಡುತ್ತೆ ಅಂದ್ರೆ ಅರ್ಧಿಸುತ್ತದೆ. ಅರ್ಧಿಸಿದಾಗ angle APO equal to
ಆಂಗಲ್ ಎಸ್ ಪಿ ಒ ಆಗುತ್ತೆ. ಎಸ್ ಪಿ ಒ ಇಲ್ಲಿ ವಿದ್ಯಾರ್ಥಿಗಳೇ ಇದನ್ನು ಕೋನ ಅಷ್ಟೇ ಇದನ್ನು ಅಷ್ಟೇ ಅಂತಂದ್ರೆ 80 ಡಿಗ್ರಿಯಲ್ಲಿ ಸಮನಾದ ಎರಡು ಭಾಗಗಳಾಗುತ್ತೆ. ಸಮನಾದ ಎರಡು ಭಾಗಗಳಾಗ್ತ ಬಂತಂದ್ರ ಒಂದು ಎಂಗಲ್ ಎಷ್ಟು ಡಿಗ್ರಿ ಆಗುತ್ತೆ 40 ಡಿಗ್ರಿ. ಇದು 40 ಡಿಗ್ರಿ is therefore 40 degree and OAP is 90 degree. Therefore angle OAP equal to 90 degree because radius and tangents. Radius and tangent ಅಂದ್ರೆ ಅಲ್ಲಿ ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ ಎಷ್ಟಾಗುತ್ತೆ ಇಲ್ಲಿ 90 ಡಿಗ್ರಿ ಆಗುತ್ತೆ. ನಿಮಗೆ ಕೇಳಿದ್ದು ಆಂಗಲ್ ಪಿ ಒ ಎ ಅಂತ ಕೇಳಿದ್ದಾರೆ. ಸೊ ಇಸ್ ದೇರ್ ಫೋರ್ ಇನ್ ಟ್ರಯಾಂಗಲ್ ಎ ಒ ಪಿ ಟ್ರಯಾಂಗಲ್ ಎ ಒ ಪಿ ತಗೊಂಡ್ರ ಆಂಗಲ್ ಎ ಒ ಪಿ ಪ್ಲಸ್ ಒ ಪಿ ಎ OPA plus PAO so is therefore 180 because there one AOP is one of the triangle. The angle degree of the 180 degree, so is therefore angle AOP plus OPA is 40, so is therefore 40 degree. PAO is the 90 degree equal to 180 degree. OPA 40 degree, PAO 90 degree ಆಗುತ್ತೆ. ಆಂಗಲ್ AOP 9 4 13 130 ಡಿಗ್ರಿ 180. ಆಂಗಲ್ AOP ಎಷ್ಟಾಗುತ್ತೆ ಅಂದ್ರೆ 130 130 ಡಿಗ್ರಿ ಅಲ್ಲ, ಇದನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಇಸ್ ದ ಮೈನಸ್ 130. ಆಂಗಲ್ AOP ಎಷ್ಟಾಯ್ತು 0 0 8ರಲ್ಲಿ 3 ಕಳೆದ್ರ 5 1ರಲ್ಲಿ 1 ಕಳೆದ್ರ 0 50 ಡಿಗ್ರಿ. ಹಾಗಾದ್ರೆ ಆಪ್ಷನ್ ಯಾವ್ದಾಗುತ್ತೆ? ಸೊ ಇಸ್ ದ ಎ ಆಪ್ಷನ್ ಸರಿ ಆಗುತ್ತೆ ಅಂತ. ಆಪ್ಷನ್ ಎ ಈಸ್ ಕರೆಕ್ಟ್. ಪರೀಕ್ಷಾ ದೃಷ್ಟಿಯಿಂದ ಅಂದ್ರೆ 2 ಅಂಕದ ಪರೀಕ್ಷಾ ದೃಷ್ಟಿಯಿಂದ ಅತಿ ಮಹತ್ವತೆಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ಒಂದು ಸಮಸ್ಯೆಯನ್ನ ತಾವೆಲ್ಲ ಬಹಳ ಗಮನವಿಟ್ಟು ಈ ಒಂದು ಸಮಸ್ಯೆಯನ್ನ ಆಲಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿ ಫ್ರೋ ದಟ್ ಸಾಧಿಸು the tangents drawn at the ends of a diameter of a circle are parallel ಅಂತ ಕೊಟ್ಟಿದ್ದಾರೆ. ಹಂಗಂದ್ರೆ ಏನು? that the tangents drawn ಸ್ಪರ್ಶಕಗಳನ್ನ ಎಳೆಯಿರಿ ಅಂತ. at the ends of a diameter ಒಂದು ವೃತ್ತ ತಗೊಂಡು ಅದರಲ್ಲಿ ಡಯಾಮೀಟರ್ ಅನ್ನ ನಾವು ತೆಗಿಬೇಕು. ಮೊದಲೇ ಡಯಾಮೀಟರ್ ರಚನೆ ಮಾಡಬೇಕು. ಡಯಾಮೀಟರ್ ರಚನೆ ಮಾಡಿದಾಗ ಆ ಡಯಾಮೀಟರ್ಸ್ ಎಂಡ್ ಏನಿದೆ ಅಂತಿಮ ಬಿಂದು ಅಂತ ಹೇಳ್ತೀವಲ್ಲ, ಅಂತಿಮ ಬಿಂದುಗಳಲ್ಲಿ ಸ್ಪರ್ಶಕಗಳನ್ನ ಡ್ರಾ ಮಾಡಬೇಕು. ಆ ಸ್ಪರ್ಶಕಗಳನ್ನ ಡ್ರಾ ಮಾಡಿದಾಗ ಆ ಎರಡು ಸ್ಪರ್ಶಕಗಳು ಏನಾಗಿರ್ತಾವ ಅಂತಂದ್ರ ಪ್ಯಾರಲಲ್ ಆಗಿರ್ತಾವ, ಅಂದ್ರ ಸಮಾಂತರ ಆಗಿರ್ತಾವ ಅಂತ ಸಾಧಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪ್ರಥಮವಾಗಿ ನಾವೇನ್ ಮಾಡೋಣ ಅಂದ್ರ ಇಲ್ಲಿ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಇದು ಸೆಂಟರ್ ಪಾಯಿಂಟ್ O ಅಂತ ಇರ್ಲಿ. ಇದಕ್ಕೆ ಒಂದು ಡಯಾಮೀಟರ್ AB ಅನ್ನುವಂಥದ್ದು ಒಂದು ಡಯಾಮೀಟರ್ ನಾವು ತೆಗೆದುಕೊಳ್ಳೋಣ. AB ಡಯಾಮೀಟರ್ ತೆಗೆದುಕೊಂಡಾಗ ಇಲ್ಲಿ ಒಂದು ಸ್ಪರ್ಶಕನ್ನ ರೆಡಿ ಮಾಡ್ಕೊಳ್ಳೋಣ, P ಮತ್ತು T ಅಂತ. ಅದೇ ರೀತಿಯಾಗಿ ಇಲ್ಲಿ ಒಂದು ಡಯಾಮೀಟರ್ ಒಂದು ಟಾಂಜೆಂಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳೋಣ, M ಆನಂತರ N ಅಂತ. ಇಷ್ಟು ಅವರು ಕೊಟ್ಟಿದ್ದು. ಇವು PT ಮತ್ತು MN ಏನ್ ಅದಾವ ಅಂತ ಪ್ರೂವ್ ಮಾಡ್ಬೇಕಾಗತ್ತೆ, ಪ್ಯಾರಲಲ್ ಅದಾವ ಅಂತ ಪ್ರೂವ್ ಮಾಡ್ಬೇಕು. ಸೊ ಈಸ್ ಗಿವನ್ ಕೊಟ್ಟಿದ್ದು ತಕ್ಕ ಅಂತ ಹೇಳ್ತೀವಿ. 2 tangents drawn at the ends of a diameter.
So is the AB is diameter. AB is the diameter with center O. ಕೇಂದ್ರ ಬಿಂದು O. PT and MN are tangents ಅಂತ ಕೊಟ್ಟಾರ. PT ಮತ್ತು MN ಅನ್ನುವಂಥವು ಎರಡು ಏನು ಸ್ಪರ್ಶಕಗಳು ಅಂತ ಹೇಳತ್ತು. A and B the contact point. A and B are point of contact ಅಂದ್ರ ಸ್ಪರ್ಶ ಬಿಂದು. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಆಯ್ತು, ಸ್ಪರ್ಶ ಬಿಂದು ಅಂತ ಬರದೆವು. ಹಾಗಾದ್ರೆ ನಿಮಗೆ ಇಲ್ಲಿ ಕೊಟ್ಟಿದ್ದು ಟು ಫ್ರೋ ಏನಂತ ಸಾಧಿಸ್ಬೇಕು ಅಂದ್ರೆ ಸೊ ಈಸ್ PT ಪ್ಯಾರಲಲ್ MN ಅಂತ ಸಾಧಿಸ್ಬೇಕು. PT ಪ್ಯಾರಲಲ್ MN ಅಂತ ಪ್ರೂವ್ ಮಾಡಬೇಕು. ಹಾಗಾದ್ರೆ ದೋಸು ಈಸ್ ದೇರ್ ಫಾರ್ ಪ್ರೂಫ್ ಸಾಧನೆಯ ಏನು ಅಂತಂದ್ರೆ ಸಾಧನೆ ನಾವೇನು ಸಾಧಿಸ್ಬೇಕು. ದೇರ್ ಈಸ್ angle OAP equal to 90 degree. angle OAP ಅಂದ್ರ ಇದನ್ನ ತಗೊಂಡಿದೀವಿ 90 ಡಿಗ್ರಿ ಅಂತ ಹೇಳ್ತೀವಿ. ಇಲ್ಲಿ ನಾವು ಎಷ್ಟು ಡಿಗ್ರಿ? 90 ಡಿಗ್ರಿ. ಬಿಕಾಸ್ OA is radius, PA the tangent. ಸ್ಪರ್ಶಕ ಮತ್ತು ಟಾಂಜೆಂಟ್ ಬಿಟ್ವೀನ್ angle of 90 degree. So is therefore there is radius and tangent. That is the same of angle OBM is number 1. So is the called of number 1. And OBM angle OBM equal to 90 degree to the number second. Because radius and tangents. Radius ಮತ್ತು tangents ಅಂತ ಹೇಳ್ತೀವಿ ಅಂದ್ರೆ ಸ್ಪರ್ಶಕ ಮತ್ತು ತ್ರಿಜ್ಯ ಅಂತ. From 1 and 2. From 1 and 2. So is the 90 degree. 90 degree. ಒಂದನೇದು ತಗೊಂಡ್ರ 90 ಡಿಗ್ರಿ, ಎರಡನೇದು ತಗೊಂಡ್ರ 90 ಡಿಗ್ರಿ ಅಂತ ಇದೆ. 90 ಡಿಗ್ರಿ ಅಂತ ಬಂತು. ಆದ್ದರಿಂದ so is from 1 and 2 angle OAP equal to angle OBM ಅಂತ ಆಯ್ತು. angle OAP ಎಷ್ಟದ ಅಷ್ಟೇ OBM ಅಂತದ ಅಂದ್ರೆ ಎರಡು 90 ಡಿಗ್ರಿಗೆ ಸಮ ಅಂತ ಅಂದೆವು. ಆದ್ದರಿಂದ ಸೊ ಈಸ್ ಎರಡು 90 ಡಿಗ್ರಿಗೆ ಸಮ ಅದಾವ ಅಂದ್ರ PT ಮತ್ತು MN ಅನ್ನುವಂಥದ್ದು ಏನಾಗುತ್ತೆ? ಪ್ಯಾರಲಲ್ ಆಗುತ್ತೆ. ಆದ್ದರಿಂದ PT ಪ್ಯಾರಲಲ್ MN ಅಂತ ಹೇಳ್ತೀವಿ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು ಸಮಸ್ಯೆಯನ್ನ ನಾವು ಸಾಧಿಸಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ.